ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಭಾರತದ ಸಮಕಾಲೀನ ಸವಾಲುಗಳಿಗೆ ತಾಂತ್ರಿಕ ಪರಿಜ್ಞಾನದ ದೇಶದ ಹೊಸ ತಲೆಮಾರು ಕಂಡುಕೊಳ್ಳುವ ಮಾರ್ಗಗಳ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಗ್ರ್ಯಾಂಡ್ ಫಿನಾಲೆ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆಯಿತು. ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆತ್ಮನಿರ್ಭರ ಭಾರತಕ್ಕಾಗಿ ಸ್ವದೇಶಿ ಬ್ಲಾಕ್ ಚೈನ್ ಮತ್ತು ಸೈಬರ್ ಸೆಕ್ಯುರಿಟಿ ಎಐ ಆಧಾರಿತ ಮಾಲಿನ್ಯ ಮೂಲಕ ಗುರುತಿಸುವಿಕೆ, ಸ್ವದೇಶಿ ಸಾರಿಗೆ ಮತ್ತು ಲಾಜಿಸ್ಟಿಕ್, ಸ್ವದೇಶಿ ಕ್ಲೀನ್ ಮತ್ತು ಗ್ರೀನ್ ಟೆಕ್ನಾಲಜಿ ಮೊದಲಾದ ಪ್ರಮುಖ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳ ತಂಡ ಪರಿಹಾರಗಳನ್ನು ರೂಪಿಸುವಲ್ಲಿ ಕಾರ್ಯನಿರತವಾಗಿದ್ದವು. ವಿಜೇತ ತಂಡಗಳಿಗೆ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು ಬಹುಮಾನ ವಿತರಣೆ ಮಾಡಿದರು. ದೂರದರ್ಶನದೊಂದಿಗೆ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಹೊಸ ಅನ್ವೇಷಣೆಗೆ ಉತ್ತಮ ವೇದಿಕೆಯಾಗಿ ಹೊಸ ಆಯಾಮವೇ ತೆರೆದುಕೊಂಡಿದೆ. ಉದ್ಯಮಿಗಳಾಗಿ ಬೆಳೆಯಲು ಹಾಗೂ ಅವರ ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಒಳ್ಳೆಯ ಅವಕಾಶ ಇದಾಗಿದೆ. ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದು ಉತ್ತಮ ವೇದಿಕೆಯಾಗಿದೆ ಎಂದರು. ರಾಡಿ ತಗೊಂಡು ಅದಕ್ಕೆ ಸೊಲ್ಯೂಷನ್ ಕೊಡುವಂತಹ ಒಂದು ಇನೋವೇಟಿವ್ ಐಡಿಯಾವನ್ನು ಕೊಡುವಂತಹ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಇದೊಂದು ದೊಡ್ಡ ಮತ್ತು ಒಳ್ಳೆ ಪ್ಲಾಟ್ಫಾರ್ಮ್. ಅವರ ಆಲೋಚನೆಗಳನ್ನ ಇನೋವೇಟಿವ್ ಐಡಿಯಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದಾಗಿದೆ. ಬೆಂಗಳೂರಿನ ರೆಸಿಡೆನ್ಸಿ ವಿಶ್ವವಿದ್ಯಾಲಯ ತಂಡದ ನಾಯಕ ಮೋಹಿತ್ ಶ್ರೀನಿವಾಸ್ ಸ್ವಚ್ಛತೆಯ ಹಿನ್ನೆಲೆಯಲ್ಲಿ ಕಸ ವಿಲೇವಾರಿ ಸಮಸ್ಯೆಯ ಸುಲಭ ನಿವಾರಣೆಗೆ ತಾಂತ್ರಿಕ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಗಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ದೊರೆತಿರುವುದು ಸಂತಸ ತಂದಿದೆ ಎಂದರು. SIS ನಮ್ಗೊಂದು ಬಹಳ ಚೆನ್ನಾಗಿರೋ ಅವಕಾಶ ಕೊಟ್ಟಿದೆ. ನಮ್ಮ ಪ್ಲಾಟ್ಫಾರ್ಮ್ ಒಂದು ಚೆನ್ನಾಗಿರೋ ಪ್ಲಾಟ್ಫಾರ್ಮ್ ಕೊಟ್ಟಿದೆ ನಮ್ಮ ಪ್ರಾಜೆಕ್ಟ್ ಆಪ್ ನ ಲಾಂಚ್ ಮಾಡಕ್ಕೆ. ನಮ್ಮ ಪ್ರಾಬ್ಲಮ್ ಬಂದು ನಮ್ಮ ದೇಶದಲ್ಲಿರೋ ಕಸದೆಲ್ಲ ಪ್ರಾಬ್ಲಮ್ ಬಂದು ಅದನ್ನ ಸೆಗ್ರಿಗೇಷನ್ ಅಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ನಾವು ಒಂದು ಪ್ರಾಜೆಕ್ಟ್ ಮಾಡಿದೀವಿ. ಮುಂಬೈ ಕಾಲೇಜೊಂದರ ತಂಡದ ನಾಯಕಿ ಶ್ರೇಯಾ ಪಾಟೀಲ್ ಸಮಕಾಲೀನ ಸಮಸ್ಯೆಗಳಿಗೆ ತಾಂತ್ರಿಕ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳಲು ದೊರೆತ ಅವಕಾಶ ತುಂಬಾ ಖುಷಿ ನೀಡಿದೆ ಎಂದು ಹೇಳಿದರು. Plays an important role for all the entities, starting from citizens, waste workers, officials, even community. Every entity has been mentioned in our project, or basically in the solution we are providing, and even government officials can incorporate this in their organizations.